ನಮಸ್ಕಾರ, ವೆಲ್ಕಮ್ ಟು ಶಿಲ್ಪಾಸ್ ಎಂಟರ್ಟೈನ್ಮೆಂಟ್ ಹಬ್. ಇವತ್ತು ನಾವು ಕುರುಡುಮಲೆಯಲ್ಲಿ ಇರ್ತಕ್ಕಂತಹ ಕುರುಡುಮಲೆ ಗಣೇಶನ ದೇವಸ್ಥಾನದಲ್ಲಿದ್ದೀವಿ. ಒಳಗೆ ಹೋದ್ಮೇಲೆ ನಾನು ಅದರ ಚರಿತ್ರೆಯನ್ನು ತಿಳಿಸ್ತೀನಿ. ಇದುವೇ ಶ್ರೀ ಕುರುಡುಮಲೆ ಶ್ರೀ ವಿನಾಯಕ ಸ್ವಾಮಿ ದೇವಾಲಯದ ಇತಿಹಾಸ. ಇದುವೇ ಕುರುಡುಮಲೆ ವಿನಾಯಕ ಸ್ವಾಮಿ ದೇವಸ್ಥಾನದ ಒಳಗಿನ ಆವರಣ. ಒಳಗೆ ಮೂಲ ದೇವರ ಫೋಟೋ ತೆಗೆಯೋ ಹಾಗಿಲ್ಲ, ಹಾಗಾಗಿ ತೆಗೆದಿಲ್ಲ. ಇದುವೇ ಶ್ರೀ ಪುರಾಣ ಪ್ರಸಿದ್ಧ ಗರುಡ ದೇವಸ್ಥಾನ, ಉತ್ತರಮುಖಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ, ಮುಳಬಾಗಿಲು ತಾಲೂಕು. ಈ ದೇವಸ್ಥಾನದ ಇತಿಹಾಸ ಈ ರೀತಿ ಇದೆ. ಗರುಡ ಸ್ವಾಮಿ ದೇವಾಲಯ, ಕೋಲಾದೇವಿ, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ. ಕೋಲಾದೇವಿ ಗರುಡ ಸ್ವಾಮಿಯು ಅತ್ಯಂತ ಪುರಾತನ ಮತ್ತು ಶಕ್ತಿಯುತ ದೇವರಾಗಿದ್ದು, ಇಲ್ಲಿ ಸರ್ಪದೋಷ ನಿವಾರಣಾ ಸಾಮರ್ಥ್ಯವನ್ನು ಹೊಂದಿದೆ ಎಂದು ನಂಬಲಾಗುತ್ತದೆ. ಪುರಾಣದ ಪ್ರಕಾರ ಹಿಂದೂ ಮಹಾಕಾವ್ಯ ಮಹಾಭಾರತದ ಪಾಂಡವರಲ್ಲಿ ಒಬ್ಬನಾದ ಅರ್ಜುನನಿಗೆ ಸರ್ಪದೋಷ ಇದ್ದಾಗ ಪರಿಹಾರವನ್ನು ಪಡೆಯಲು ಗರುಡ ಪೂಜೆಯನ್ನು ಮಾಡಲು ಸಲಹೆ ನೀಡಲಾಯಿತು. ಪೂಜೆ ಮಾಡಿದ ಮೇಲೆ ಅರ್ಜುನನ ಸರ್ಪದೋಷ ವಾಸಿಯಾಯಿತು. ಗರುಡನು ಹಿಂದೂ ಮಹಾಕಾವ್ಯ ರಾಮಾಯಣದಿಂದ ಜಟಾಯು ಪಕ್ಷಿಯೊಂದಿಗೆ ಸಂಬಂಧ ಹೊಂದಿದ್ದಾನೆ. ಸೀತೆಯನ್ನು ರಾವಣನ ಹಿಡಿತದಿಂದ ರಕ್ಷಿಸಲು ಪ್ರಯತ್ನಿಸುವಾಗ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದನೆಂದು ಹೇಳಲಾಗುತ್ತದೆ. ವಿಷ್ಣುವಿನ ವಾಹನವಾದ ಗರುಡ ಸ್ವಾಮಿಯು ತನ್ನ ಬಲಗೈಯಲ್ಲಿ ನಾರಾಯಣನನ್ನು ಮತ್ತು ಎಡಗೈಯಲ್ಲಿ ಲಕ್ಷ್ಮಿಯನ್ನು ಹಿಡಿದಿರುವಂತೆ ಚಿತ್ರಿಸಲಾಗಿದೆ. ಇದುವೇ ಶ್ರೀ ಚೌಡೇಶ್ವರಿ ಪ್ರಸನ್ನ ಚೌಡೇಶ್ವರಿ ದೇವಾಲಯ. ಇದು ಗರುಡ ದೇವರ ದೇವಸ್ಥಾನದ ಬದಿಯಲ್ಲೇ ಇದೆ. ಇದು ಅವನಿಯಲ್ಲಿ ಇರ್ತಕ್ಕಂತಹ ರಾಮಲಿಂಗೇಶ್ವರ ದೇವಾಲಯ, ತುಂಬ ಹಳೆಯ ದೇವಸ್ಥಾನ. ಮುಳಬಾಗಿಲಿನಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಆವನಿ ಕ್ಷೇತ್ರವು ಜಿಲ್ಲೆಯ ಪ್ರಾಚೀನ ಸ್ಥಳಗಳಲ್ಲಿ ಪ್ರಮುಖವಾಗಿದ್ದು ಇಂದಿಗೂ ಜನಪ್ರಿಯ ಧಾರ್ಮಿಕ ಕ್ಷೇತ್ರವಾಗಿದೆ. ಭಾರತದಲ್ಲಿರುವ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಪೈಕಿ ಆವನಿಯನ್ನು ಆವಂತಿಕ ಕ್ಷೇತ್ರ ಎಂದು ಪರಿಗಣಿಸಲಾಗಿದೆ. ಇದೇ ಸ್ಥಳದಲ್ಲಿರುವ ಹಲವಾರು ಶಿಲಾಶಾಸನಗಳಲ್ಲಿ ಈ ಊರನ್ನು ಆವನಿಯ ಸ್ಥಾನ, ಆವನಿ ಸ್ಥಳ ಮೊದಲಾದ ಹೆಸರುಗಳಿಂದ ಉಲ್ಲೇಖಿಸಲಾಗಿದೆ. ಕ್ರಿಸ್ತಶಕ 920 ಶಾಸನದಲ್ಲಿ ಈ ತಪೋಭೂಮಿಯನ್ನು ಆವನಿ ಎಂದು ಕರೆದಿರುವುದು. ತ್ರಿಭುವನ ಕರ್ತಾರ ದೇವನು ಆಳ್ವಿಕೆಯನ್ನು ಮಾಡುತ್ತಿದ್ದ ವಿಚಾರವನ್ನು ದಾಖಲಿಸಲಾಗಿದೆ. ಆವನಿಯು ಎತ್ತರವಾದ ಕಗ್ಗಲ್ಲಿನ ಬೆಟ್ಟ ತಪ್ಪಲಿನಲ್ಲಿದ್ದು ಬಹುಶಃ ಬೆಟ್ಟದ ಮೇಲಿರುವ ಅವಶೇಷಗಳನ್ನು ಗಮನಿಸಿದರೆ ರಾಮಾಯಣ ಕಾಲದ ಹಲವಾರು ಕುರುಹುಗಳು ಕಂಡುಬರುತ್ತವೆ. ಸಾಂಪ್ರದಾಯಿಕವಾಗಿ ರಾಮಾಯಣದಲ್ಲಿ ಬರುವ ಸೀತೆಯ ಜೀವನದ ಘಟನೆಗಳು ಆವನಿಯ ಬೆಟ್ಟದ ಮೇಲೆ ಜರುಗಿವೆ ಎಂಬ ಗಾಢವಾದ ಸ್ಥಳೀಯ ನಂಬಿಕೆ ಇದೆ. ನೈಸರ್ಗಿಕವಾಗಿ ನಿರ್ಮಾಣವಾಗಿರುವ ಬಂಡೆಗಳ ಸಮೂಹವನ್ನು ತೊಟ್ಟಿಲು ಬಂಡೆ ಎಂದು ಕರೆಯಲಾಗುತ್ತದೆ. ಈ ಎತ್ತರವಾದ ಬಂಡೆಗಳ ಮೇಲೆ ಸೀತಾದೇವಿಯು ನಿಂತು ಕೆಳಗೆ ಅರ್ಧ ಮೈಲಿ ದೂರದಲ್ಲಿದ್ದ ಕಿರುಬೆಟ್ಟದ ಮೇಲೆ ಲವಕುಶ ಬಂಡೆ ತನ್ನ ಮಕ್ಕಳಾದ ಲವ ಮತ್ತು ಕುಶ ಮಾಡಿದ ಯುದ್ಧವನ್ನು ವೀಕ್ಷಿಸಿದಳೆಂದು ಪ್ರತೀತಿ ಇದೆ.
ಬೆಟ್ಟದ ಮೇಲ್ಭಾಗವನ್ನು ತಲುಪಿದರೆ ಸಿಗುವುದೇ ಸೀತಾ ಪಾರ್ವತಿ ದೇವಾಲಯ. ಇದರ ಪಶ್ಚಿಮಕ್ಕಿರುವ ಗವಿಯಲ್ಲಿ ರಾಮ ಮತ್ತು ಸೀತಾ ಪಗಡೆಯಾಟವನ್ನು ಆಡುತ್ತಿದ್ದರೆಂದು ಸ್ಥಳೀಯವಾಗಿ ಹೇಳಲಾಗುತ್ತದೆ. ಊರಿನಲ್ಲಿರುವ ಅವನಿಶಂಕರ ಮಠವು ಅತ್ಯಂತ ಪುರಾತನವಾದದ್ದು ಎಂದು ಪ್ರತೀತಿ ಇದೆ. ಈ ಮಠವು ಮೂಲತಃ ಶೃಂಗೇರಿಯಲ್ಲಿರುವ ಶಂಕರ ಮಠದ ಸಂಪ್ರದಾಯವನ್ನು ಹೋಲುತ್ತದೆ. ಅವನಿಯ ಬೆಟ್ಟದ ಬುಡದಲ್ಲಿರುವ ಒಂದೇ ವೇದಿಕೆ ಮೇಲೆ ನಿರ್ಮಿಸಲಾದ ದೇವಾಲಯಗಳನ್ನು ರಾಮೇಶ್ವರ ದೇವಾಲಯ ಸಂಕೀರ್ಣವೆಂದು ಕರೆಯುತ್ತಾರೆ. ಇದರಲ್ಲಿ ನೊಳಂಬರ ಕಾಲದ 2 ಪ್ರಸಿದ್ಧ ದೇವಾಲಯಗಳು ಲಕ್ಷ್ಮಣೇಶ್ವರ ಮತ್ತು ಭರತೇಶ್ವರ ಎಂದು ಹೆಸರಿಸಲಾಗಿದೆ. ಎದುರು ಬದುರಾಗಿ ನೊಳಂಬರ ಕಾಲದ ಶ್ರೇಷ್ಠ ವಾಸ್ತುಶಿಲ್ಪ ಶೈಲಿಗಳನ್ನು ಪ್ರತಿನಿಧಿಸುತ್ತದೆ. ಚೋಳರ ಕಾಲದಲ್ಲಿ ನಿರ್ಮಾಣವಾಗಿ ಹೊಯ್ಸಳ ಮತ್ತು ವಿಜಯನಗರ ಅರಸರ ಕಾಲದಲ್ಲಿ ಅಭಿವೃದ್ಧಿಗೊಂಡ ಹಲವಾರು ದೇವಾಲಯಗಳನ್ನು ಇಲ್ಲಿ ಕಾಣಬಹುದು. ಇದುವೇ ರಾಮಲಿಂಗೇಶ್ವರ ದೇವಾಲಯದ ಒಳಗಿನ ಆವರಣದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳು. ಇದು ಕಾಮಾಕ್ಷಿ ದೇವಾಲಯ. ಇಲ್ಲ ಬಾಗಿಲು ಹಾಕಿದೆ. ಇದುವೇ ಗಂಜಿ ಮಂಟಪ. ತುಂಬ ಪುರಾತನವಾದ ದೇವಸ್ಥಾನ ಇದು. ಇದುವೇ ರಾಮಲಿಂಗೇಶ್ವರ ದೇವಾಲಯ. ಅದರಲ್ಲೇ ಪಕ್ಕದಲ್ಲೇ ಈ ಕಡೆ ಬದಿಯಲ್ಲಿ ಲಕ್ಷ್ಮಣಲಿಂಗೇಶ್ವರ ದೇವಾಲಯ, ಈ ಕಡೆ ಪಕ್ಕದಲ್ಲಿ ಶತ್ರುಘ್ನಲಿಂಗೇಶ್ವರ ದೇವಾಲಯಗಳಿವೆ. ಈ ಗರ್ಭಗುಡಿಯ ಒಳಗೆ ಶ್ರೀ ಸೀತಾ ಪಾರ್ವತಿ ಅಮ್ಮನವರ ಸನ್ನಿಧಿ ಇದೆ. ಹಾಗೂ ಪಕ್ಕದಲ್ಲಿ ಶ್ರೀ ಪ್ರಸನ್ನ ರಾಮಲಿಂಗೇಶ್ವರ ಸ್ವಾಮಿಯೂ ಇದ್ದಾರೆ. ಈ ಅವನಿಯಲ್ಲಿ ಸೀತಾದೇವಿಯ ಅವಳಿ ಮಕ್ಕಳಾದ ಲವಾಕುಶರು ಹುಟ್ಟಿದರು ಅಂತ ಹೇಳ್ತಾರೆ. ಅದಲ್ಲದೆ ರಾಮಾಯಣವನ್ನು ಬರೆದ ಶ್ರೀ ವಾಲ್ಮೀಕಿ ಮಹರ್ಷಿಗಳು ಇಲ್ಲೇ ವಾಸಿಸುತ್ತಿದ್ದರು ಅಂತಲೂ ಹೇಳ್ತಾರೆ. ಇದುವೇ ವಿಘ್ನೇಶ್ವರ ದೇವಾಲಯ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದುವೇ ಭರತೇಶ್ವರ ದೇವಾಲಯ. ಇದು ಲಿಂಗೇಶ್ವರ ದೇವಾಲಯ. ಇದುವೇ ವಾಲಿ ಮತ್ತು ಸುಗ್ರೀವ ದೇವಾಲಯ. ಇದುವೇ ನವಗ್ರಹ ದೇವಸ್ಥಾನ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಇದುವೇ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ, ಬಂಗಾರು ತಿರುಪತಿ ಗುಟ್ಟಹಳ್ಳಿ. ಇದುವೇ ದೇವಸ್ಥಾನ. ಇಲ್ಲಿ
ಶ್ರೀ ವರಾಹ ಸ್ವಾಮಿಯವರ ಸನ್ನಿಧಿ ಕೂಡ ಇದೆ. ಇಲ್ಲಿ ಅನ್ನದಾಸೋಹ ಕೂಡ ಆಗುತ್ತೆ. ಪುರಾಣ ಪ್ರಸಿದ್ಧ ಸ್ಥಳವಾದ ಬಂಗಾರ ತಿರುಪತಿಯು 108 ತಿರುಪತಿಗಳಲ್ಲಿ ಒಂದು ಎಂದು ಪ್ರತೀತಿ. ಚಿನ್ನದ ಗಣಿ ಪ್ರದೇಶವಿರುವ ಕೋಲಾರ ಜಿಲ್ಲೆಯಲ್ಲಿ ಈ ಪುಣ್ಯಕ್ಷೇತ್ರವಿರುವುದರಿಂದ ಇದಕ್ಕೆ ಬಂಗಾರು ತಿರುಪತಿ ಎಂದು ಹೆಸರು. ಹಾಗೆಯೇ ಇಲ್ಲಿ ಪೂಜಿಸಲ್ಪಡುವವನು ಬಂಗಾರು ತಿರುಪತಿ ಶ್ರೀನಿವಾಸ, ಬಂಗಾರ ಗಿರಿವಾಸ ಎಂದು ಕರೆಯುತ್ತಾರೆ. ಇದುವೇ ಕೋಲಾರ ಜಿಲ್ಲೆಯ ಬೇತಮಂಗಲ ಡ್ಯಾಮ್. ನೀರಿಲ್ಲ ಅಷ್ಟು. ಬೇತಮಂಗಳವು ಭಾರತದ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಕೋಲಾರ ಚಿನ್ನದ ಗಣಿ ತಾಲೂಕಿನಲ್ಲಿರುವ ಒಂದು ಸಣ್ಣ ಪಟ್ಟಣವಾಗಿದೆ. ಈ ಪಟ್ಟಣವು ಪಾಲಾರ್ ನದಿಗೆ ಅಣೆಕಟ್ಟು ಕಟ್ಟಿ ರಚಿಸಿದ ದೊಡ್ಡ ಮಾನವ ನಿರ್ಮಿತ ಸರೋವರದ ಸುತ್ತ ಕೇಂದ್ರೀಕೃತವಾಗಿದೆ. ಈ ಸರೋವರವು ಹತ್ತಿರದ ಗಣಿಗಾರಿಕೆ ನಗರವಾದ ಕೋಲಾರ ಚಿನ್ನದ ಗಣಿಗಳಿಗೆ ಕುಡಿಯುವ ನೀರನ್ನು ಪೂರೈಸುತ್ತದೆ. ಬೇತಮಂಗಲ ನೀರಿನ ಕಾಮಗಾರಿಯನ್ನು 1903-4ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಇದು ಜನಪ್ರಿಯ ಪ್ರವಾಸಿ ತಾಣವಾಗಿದೆ. ಇದುವೇ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂತಹ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಕೋಟಿಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದುವೇ ಅಲ್ಲಿರ್ತಕ್ಕಂತಹ ದೊಡ್ಡ ಲಿಂಗ. ಶ್ರೀ ಮಂಜುನಾಥ ಚಿತ್ರವನ್ನು ಚಿತ್ರೀಕರಣ ಮಾಡಿರ್ತಕ್ಕಂತಹ ಸ್ಥಳ ಇದು. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಗಂಗಾಧರ ಶಂಕರ ಕರುಣಾಕರ, ಮಾಮವ ಭವಸಾಗರ ತಾರಕ. ಗಂಗಾಧರ ಶಂಕರ ಕರುಣಾಕರ, ಮಾಮವ ಭವಸಾಗರ ತಾರಕ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಗೆ 12 ಕಿಲೋಮೀಟರ್ ದೂರದಲ್ಲಿರುವ ಕಮ್ಮಸಂದ್ರ
ಇಂದು ಪವಿತ್ರ ಪುಣ್ಯಕ್ಷೇತ್ರವಾಗಿ ಕೋಟಿಲಿಂಗಗಳ ನಾಡಾಗಿದೆ. 108 ಅಡಿಗಳ ಬೃಹತ್ ಶಿವಲಿಂಗ ಹಾಗೂ 32 ಅಡಿ ಎತ್ತರದ ಅತಿ ದೊಡ್ಡ ಬಸವಣ್ಣನನ್ನು ಹೊಂದಿದ ಇಲ್ಲಿ ಭಕ್ತರು ನಿತ್ಯವೂ ಶಿವಲಿಂಗ ಸ್ಥಾಪನೆ ಮಾಡುತ್ತಿದ್ದು, ಈ ಕ್ಷೇತ್ರದಲ್ಲಿ ಮುಂದಿನ ಕೆಲವು ದಶಕಗಳಲ್ಲಿ ಕೋಟಿಲಿಂಗ ಸ್ಥಾಪನೆಯಾಗುವ ಸಾಧ್ಯತೆ ಇದೆ. ಇಲ್ಲೆಲ್ಲ ಕೋಟಿಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ಕೋಟಿಲಿಂಗೇಶ್ವರ ಎಂದು ಹೆಸರು. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಾಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋ. ತ್ರಯಂಬಕಂ ಯಜಾಮಹ ಸುಗಂಧಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಇಲ್ಲಿ ಮಾಣಿಕ್ಯಾಂಬಾದೇವಿ, ಇಲ್ಲಿ ಶ್ರೀ ಶೃಂಖಲಾದೇವಿ, ಇದುವೇ ಶ್ರೀ ಮಹಾಕಾಳಿ ದೇವಿ, ಇದುವೇ ಶ್ರೀ ಕಾಮಾಕ್ಷಿ ದೇವಿ, ಇದುವೇ ಶ್ರೀ ಜೋಗುಳಾಂಬಾ ದೇವಿ, ಇದುವೇ ಶ್ರೀ ಗಿರಿಜಾದೇವಿ, ಇದುವೇ ಶ್ರೀ ಮಾಂಗಲ್ಯ ಗೌರಿಕಾದೇವಿ, ಇದುವೇ ಶ್ರೀ ಪುರುಹೂತಿಕಾದೇವಿ, ಇದುವೇ ಶ್ರೀ ವೈಷ್ಣವಿ ದೇವಿ, ಇದುವೇ ಶ್ರೀ ಏಕವೀರಿಕಾದೇವಿ, ಇದುವೇ ಶ್ರೀ ಕಮರೋಪಣಿ ದೇವಿ, ಇದುವೇ ಶ್ರೀ ಮಾಧವೇಶ್ವರಿ ದೇವಿ, ಇದುವೇ ಶ್ರೀ ವಿಶಾಲಾಕ್ಷಿ ದೇವಿ, ಇದುವೇ ಶ್ರೀ ಮಹಾಲಕ್ಷ್ಮೀ ದೇವಿ, ಇದುವೇ ಶ್ರೀ ಭ್ರಮರಾಂಬಿಕಾ ದೇವಿ, ಇದುವೇ ಶ್ರೀ ಸರಸ್ವತಿ ದೇವಿ, ಇದುವೇ ಶ್ರೀ ಚಾಮುಂಡೇಶ್ವರಿ ದೇವಿ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸುಮಾರು ದೇವಸ್ಥಾನಗಳ ಬಗ್ಗೆ ಹೇಳಿದ್ದೀನಿ ಹಾಗೂ ತೋರಿಸಿದ್ದೀನಿ. ಮತ್ತಷ್ಟು ವಿಡಿಯೋಸ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.